ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ತಾವೇನಾದ್ರೂ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಗೌರ್ನಮೆಂಟ್ ಜಾಬ್ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರೆ ಖಂಡಿತವಾಗಿ ಈ ಒಂದು ಜಾಬ್ಗೆ ತಾವು ಅಪ್ಲಿಕೇಶನ್ ಹಾಕೋದನ್ನ ತಾವು ಮಿಸ್ ಅನ್ನ ಮಾಡಲೇಬೇಡಿ. ಸ್ನೇಹಿತರೆ, ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಏನೋ ಒಂದು ಆಫೀಸ್ ಅಟೆಂಡೆಂಟ್ ಮೇಲೆ ಒಂದು ಒಳ್ಳೆಯ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ತಾವೇನಾದ್ರೂ ಕೇವಲ ಒಂದು 10th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಈ ಒಂದು ವೇಕೆನ್ಸಿಯ ಬಹಳ ಒಂದು ವಿಶೇಷತೆ ಏನಂದ್ರೆ ಆರಾಮ್ಸೆ ತಾವು ಕನ್ನಡ ಭಾಷೆಯಲ್ಲೇ ಇದರ ಒಂದು ಪರೀಕ್ಷೆಯನ್ನ ಬರೀಬಹುದು. ಹಾಗೆಯೇ ಕೇವಲ ಒಂದು ಸಿಂಗಲ್ ಟೈಪ್ ಆಫ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ. ಇದರ ಒಂದು ಜೊತೆಗೆ ಎಕ್ಸಾಮಿನೇಷನ್ಸ್ ಅನ್ನ ಬರೆಯುವುದಕ್ಕೆ ತಾವು ಬಹಳ ದೂರ ಹೋಗುವಂತಹ ಒಂದು ಅವಶ್ಯಕತೆ ಇಲ್ಲ. ನಮ್ಮ ಒಂದು ಕರ್ನಾಟಕದಲ್ಲಿ ಬಹಳ ಒಂದು ಪ್ಲೇಸಸ್ ಅನ್ನ ಇಲ್ಲಿ ಒಂದು ಅಲಾಟ್ ಸಹ ಇಲ್ಲಿ ಒಂದು ಮಾಡಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ ತಾವು ಅಪ್ಲೈ ಅನ್ನ ಮಾಡಿ ಮತ್ತು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಇದೇ ರೀತಿಯಾದಂತಹ ಒಂದು ಗೌರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು. ಈ ಒಂದು RBI ನಲ್ಲಿ ತಾವು ನೋಡಬಹುದು ಆಫೀಸ್ ಅಟೆಂಡೆಂಟ್ ಮೇಲೆ ಏನೋ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ವೇಕೆನ್ಸೀಸ್ ಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ಸಲ ತಾವು ನೋಟಿಫಿಕೇಶನ್ ತಾವು ಡಿಸ್ಪ್ಲೇ ಮೇಲೆ ತಾವು ನೋಡ್ಕೋಬಹುದು. ಗಮನವಿರಲಿ, ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ, ನಮ್ಮ ಈ ಒಂದು ಚಾನಲ್ ನಾವು ಯಾವುದೇ ರೀತಿಯಂತಹ ಒಂದು ವೇಕೆನ್ಸಿಗಳ ಒಂದು ಅಪ್ಡೇಟ್ ಅನ್ನ ಕೊಡುವ ಮುಂಚೆ ನಾವು ಅದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಆಗಿರ್ಬೋದು, ನೋಟಿಫಿಕೇಶನ್ ತೋರಿಸಿ ನಂತರ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನೋದು ನಾವು ಶೇರ್ ಅನ್ನ ಮಾಡ್ತೀನಿ. ಆ ಒಂದು ಉದ್ದೇಶದಿಂದ ಸಾಧ್ಯವಾದಷ್ಟು ಪ್ರತಿಯೊಬ್ಬರು ವಿಡಿಯೋ ತಾವು ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ, ನಂತರ ತಾವು ಅಪ್ಲಿಕೇಶನ್ ಹಾಕೋದಕ್ಕೆ ತಾವು ಇಲ್ಲಿ ಪ್ರಯತ್ನವನ್ನ ಮಾಡಿ. ಓಕೆನಾ? ಗಮನಿಸಬಹುದು, ಬಹಳ ಒಂದು ಸಿಂಪಲ್ ಆಗಿ ಈಸಿಯಾಗಿ ತಮಗೆ ಒಂದು ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಡೇಟಾನ ನಾವು ಪ್ರೊವೈಡ್ ಅನ್ನ ಮಾಡ್ತೀನಿ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2026 ಈ ಒಂದು ವರ್ಷದ ಬಗ್ಗೆ ಮಾತಾಡಕ್ ಹೋದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಸುಮಾರು 4-5 ವರ್ಷದ ನಂತರ ಈ ಒಂದು ಮೊದಲನೇ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನೋದು ಮಾಡ್ತಿದ್ದಾರೆ. ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 15ನೇ ತಾರೀಕು ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಆಲ್ರೆಡಿ ತಾವು ಅಪ್ಲಿಕೇಶನ್ ಹಾಕಬಹುದು. ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು ಅಂದ್ರೆ ಒಂದು ಫೆಬ್ರವರಿ 4ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇಲ್ಲಿ ಇರುತ್ತೆ. ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ನ ತಾವು ಗಮನಿಸಬಹುದು, ಸುಮಾರು 572 ಒಂದು ಪೋಸ್ಟ್ ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಒಂದು ಕರ್ನಾಟಕದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಕ್ಯಾಂಡಿಡೇಟ್ಗಳು ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು. ಜಾಬ್ ಟೈಪ್ ಬಗ್ಗೆ ಮಾತಾಡಕ್ ಹೋದ್ರೆ ಇದು ಒಂದು ಟೆಂಪರವರಿ ಆಗಿರುವಂತಹ ಒಂದು ಜಾಬ್ ಅಲ್ಲ, ಒಂದು ಪರ್ಮನೆಂಟ್ ಆಗಿರುವಂತಹ ಮತ್ತು ಗೌರ್ನಮೆಂಟ್ ನ ಒಂದು ಜಾಬ್ ಇದು ಆಗಿರುತ್ತೆ. ಓಕೆನಾ? ಎಕ್ಸಾಮ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು ಸ್ನೇಹಿತರೆ, ನಾನು ಮೊದಲೇ ಹೇಳಿದ್ದೀನಿ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಪ್ರಿಲಿಮ್ಸ್ ಆಗಿರ್ಬೋದು, ಮೈನ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಎಕ್ಸಾಮಿನೇಷನ್ಸ್ ಎಲ್ಲ ಸಿಂಪಲ್ ಆಗಿ ಈಸಿಯಾಗಿ ಕೇವಲ ಸಿಂಗಲ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಮಾತ್ರ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಈ ಒಂದು ಎಕ್ಸಾಮಿನೇಷನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು ಏನು ಒಂದು 28ನೇ ತಾರೀಕಿಗೆ ಇದರ ಒಂದು ಎಕ್ಸಾಮಿನೇಷನ್ಸ್ ಸಹ ಏನು ಒಂದು ಕಂಡಕ್ಟ್ ಅನ್ನ ಮಾಡಿಬಿಡ್ತಾರೆ. ತಾವು ಗಮನಿಸಬಹುದು, ಇದರ ಒಂದು ಸ್ಟಾರ್ಟಿಂಗ್ ಡೇಟ್ 15ನೇ ತಾರೀಕು ಆದ್ರೆ ಇದರ ಒಂದು ಲಾಸ್ಟ್ ಡೇಟ್ ಫೆಬ್ರವರಿ 4ನೇ ತಾರೀಕು ಇರುತ್ತೆ ಮತ್ತು ಇದರ ಒಂದು ಎಕ್ಸಾಮಿನೇಷನ್ಸ್ 28ನೇ ತಾರೀಕು ಫೆಬ್ರವರಿ ಆಗಿರುತ್ತೆ. ಬಹಳ ಬೇಗ ಇದರ ಒಂದು ಪ್ರೋಸೆಸ್ ಅನ್ನೋದು ಇಲ್ಲಿ ಒಂದು ಕಂಪ್ಲೀಟ್ ಅನ್ನ ಇಲ್ಲಿ ಒಂದು ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ಒಂದು ಉದ್ದೇಶದಿಂದ ಯಾರು ಮಿಸ್ ಅನ್ನ ಮಾಡಿದ್ರೆ ತಾವು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಎನಿ 10th ಪಾಸ್ ಕೇವಲ 10th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು RBI ನಲ್ಲಿ ಒಂದು ಆಫೀಸ್ ಅಟೆಂಡೆಂಟ್ ಎನ್ನುವಂತಹ ಒಂದು ಪೋಸ್ಟ್ ಗೆ ತಾವು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು. ಇದರ ಒಂದು ಸ್ಯಾಲರಿಯನ್ನು ತಾವು ಗಮನಿಸಬಹುದು, ನೋಡಬಹುದು, ಅಪ್ ಟು ಇಷ್ಟು ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನು ತಾವು ಇಲ್ಲಿ ಒಂದು ಪಡ್ಕೋಬಹುದು. ಇದರ ಒಂದು ಜೊತೆಗೆ ಕೆಲವೊಂದು ಅಲೋವೆನ್ಸಸ್ ಸಹ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಏನಕ್ಕೆ? ಇದು ಒಂದು ಗೌರ್ನಮೆಂಟ್ ಅಥವಾ ಒಂದು ಸರ್ಕಾರಿ ಹುದ್ದೆ ಆಗಿರೋದ್ರಿಂದ ಇದರ ಒಂದು ಅಲೋವೆನ್ಸಸ್ ಸಹ ತಾವು ಇಲ್ಲಿ ಪಡ್ಕೋಬಹುದು. ಹಾಗೆ ತಾವು ಗಮನಿಸಬಹುದು, ಅಪ್ಲಿಕೇಶನ್ ಫೀಸ್ ಅನ್ನು ತಾವು ಇಲ್ಲಿ ಗಮನಿಸಬಹುದು. ಜನರಲ್ OBC EWSಗೆ 531 ಇದೆ, SC ST ಮತ್ತು PH ಗೆ ಕೇವಲ 59 ಇದೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಕೇವಲ 59 ರೂಪಾಯಿ ಮಾತ್ರ ಇದರ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಕೇಳಿದ್ದಾರೆ. ಏಜ್ ಲಿಮಿಟ್ ಅನ್ನು ತಾವು ಗಮನಿಸಬಹುದು, ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ, ಮ್ಯಾಕ್ಸಿಮಮ್ ಆಗಿ 25 ವರ್ಷ ಅಂತ ಒಂದು ಏಜ್ ಲಿಮಿಟ್ ಅನ್ನ ಹೇಳಿದ್ದಾರೆ. ಹಾಗೆ ಇದರ ಒಂದು ಏಜ್ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿ ಒಂದು ಗಮನಿಸಬಹುದು. SC ST ಅನ್ನೋ ಕ್ಯಾಟಗರಿಗೆ 5 ವರ್ಷ,
OBC ಅವರಿಗೆ 3 ವರ್ಷ, PWDಗೆ ಸುಮಾರು 10 ವರ್ಷದ ಒಂದು ಏಜಲ್ಲಿ ಇಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ಕೊನೆಯದಾಗಿ ಯಾವ ರೀತಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ತಾರೆ ಅಥವಾ ಒಂದು ಆಯ್ಕೆಯ ಒಂದು ವಿಧಾನದ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಸ್ನೇಹಿತರೆ ತಮ್ಮ ಗಮನಿಸಬಹುದು, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ಎಕ್ಸಾಮ್ MCQs ಕ್ವಶನ್ಸ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಆನ್ಲೈನ್ ಮುಖಾಂತರ ತಾವು ಎಕ್ಸಾಮಿನೇಷನ್ಸ್ ಅನ್ನ ಕೊಡಬೇಕಾಗಿರುತ್ತೆ. ಅದು ಬೇರೆ MCQs ಟೈಪ್ ಆಫ್ ಆಗಿರುವಂತಹ ಒಂದು ಎಕ್ಸಾಮ್ ಇರುತ್ತೆ. ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, 4 ಆನ್ಸರ್ಸ್ ಇರುತ್ತೆ. ಅದರಲ್ಲಿ ಸರಿಯಾಗಿರುವಂತಹ ಒಂದು ಆನ್ಸರ್ ಯಾವುದು ಅಂತ ಜಸ್ಟ್ ತಾವು ಟಿಕ್ ಅನ್ನ ಮಾಡಬೇಕಾಗಿರುತ್ತೆ. ಅಷ್ಟೇ ತಮ್ಮ ಒಂದು ಸಿಂಗಲ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ. ನಂತರ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತಾನು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಯಾರೆಲ್ಲ ಈ ಒಂದು ಎಕ್ಸಾಮ್ನಲ್ಲಿ ಪಾಸ್ ಔಟ್ ಆಗ್ತಿರೋ, ಕ್ವಾಲಿಫೈ ಆಗ್ತಿರೋ, ಇವರು ಒಂದು ಲ್ಯಾಂಗ್ವೇಜ್ ಟೆಸ್ಟ್ಗೆ ಇಲ್ಲಿ ಒಂದು ಹೋಗಬೇಕಿರುತ್ತೆ. ಲ್ಯಾಂಗ್ವೇಜ್ ಟೆಸ್ಟ್ ಅಂದರೆ ಸಪೋಸ್ ತಾವು ನೋಡ್ಬೋದು, ಫಾರ್ ಕರ್ನಾಟಕ ಕ್ಯಾಂಡಿಡೇಟ್, ನಮ್ಮ ಒಂದು ರಾಜ್ಯದ ಒಂದು ಕ್ಯಾಂಡಿಡೇಟ್ಗಳು ಕನ್ನಡ ಲ್ಯಾಂಗ್ವೇಜ್ ಅನ್ನ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು ಅಥವಾ ಒಂದು ಮಾತಾಡೋದು ಕಡ್ಡಾಯವಾಗಿ ಇಲ್ಲಿ ಬರಲೇಬೇಕು. ಅದರ್ವೈಸ್ ತಾವು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಪಡ್ಕೊಳ್ಳಲ್ಲ. ಆಲ್ಮೋಸ್ಟ್ ನಮ್ಮ ಒಂದು ಕರ್ನಾಟಕದಿಂದ ಆರಾಮ್ಸೆ ಏನೋ ಒಂದು ಕನ್ನಡ ಮಾತಾಡ್ತೀರಿ, ಬರೀತೀರಿ, ಏನೋ ಒಂದು ಓದ್ತೀರಿ, ಪ್ರತಿಯೊಂದು ಬರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಆರಾಮ್ಸೆ ತಾವು ಇದರ ಒಂದು ಲ್ಯಾಂಗ್ವೇಜ್ ಟೆಸ್ಟ್ ನಲ್ಲಿ ಪ್ರತಿಯೊಬ್ಬರು ಪಾಸ್ ಆಗ್ಬೋದು. ಇಷ್ಟು ಬಿಟ್ಟರೆ ಇದರ ಒಂದು ಸಿಲೆಬಸ್ ಬಗ್ಗೆ ಮಾತಾಡೋಕೆ ಹೋದರೆ ಸ್ನೇಹಿತರೆ ತಾವು ಇಲ್ಲಿ ಗಮನಿಸಬಹುದು, ಸುಮಾರು 120 ಕ್ವಶನ್ಸ್ ಇರುತ್ತೆ, 120 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್, 90 ನಿಮಿಷ ಒಂದು ಟೈಮನ್ನು ಕೊಟ್ಟಿರ್ತಾರೆ ಮತ್ತು 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸಿಲೆಬಸ್ ಅಂತ ಗಮನಿಸಬಹುದು, ರೀಸನಿಂಗ್ ಮೇಲೆ 30 ಕ್ವಶನ್ಸ್ ಇರುತ್ತೆ, ಇಂಗ್ಲಿಷ್ ಮೇಲೆ 30 ಕ್ವಶನ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಮೇಲೆ 30 ಕ್ವಶನ್ಸ್ ಇರುತ್ತೆ ಮತ್ತು ಮ್ಯಾಥ್ಸ್ ಮೇಲೆ 30 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೆ 1 ಮಾರ್ಕ್ಸ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಇಷ್ಟೇ ತಮ್ಮ ಒಂದು ಸಿಂಪಲ್ ಆಗಿರುವಂತಹ ಒಂದು ಎಕ್ಸಾಮ್ ಇರುತ್ತೆ. ನಂತರ ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ಕೆ ಹೋದರೆ ಸ್ನೇಹಿತರೆ ತಾವು ಗಮನಿಸಬಹುದು, ನಮ್ಮ ಒಂದು ಕರ್ನಾಟಕದಲ್ಲಿ ಬೆಳಗಾವಿ ಅಂತ ಹೇಳಿದ್ದಾರೆ, ಬೆಂಗಳೂರು ಅಂತ ಹೇಳಿದ್ದಾರೆ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟೆಲ್ಲ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನೋದು ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ತಮಗೆ ಹತ್ತಿರವಾಗುವಂತಹ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ತಾವು ಏನೋ ಒಂದು ಸೆಲೆಕ್ಟ್ ಅನ್ನ ಮಾಡಿ ಅದೇ ಒಂದು ಏನೋ ಒಂದು ಸೆಂಟರ್ಗೆ ಹೋಗಿ ತಾವು ಎಕ್ಸಾಮಿನೇಷನ್ಸ್ ಅನ್ನ ಬರೆದು ತಾವೇನೋ ಒಂದು ಆರಾಮ್ಸೆ ತಾವು ಬರಬಹುದು. ಇನ್ನೊಂದು ಹೇಳೋದನ್ನ ಮರೆತುಬಿಟ್ಟೆ, ತಾವು ಏನು ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡ್ತೀರಾ ಆರಾಮ್ಸೆ ತಾವು ನಮ್ಮ ಒಂದು ಕನ್ನಡ ಭಾಷೆಯಲ್ಲೇ ತಾವು ಇಲ್ಲಿ ಬರೀಬಹುದು. ಅದನ್ನ ಬಿಟ್ಟು ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು, ಹಿಂದಿನಲ್ಲಾಗಿರ್ಬೋದು ಅಂಥದ್ದೇನಿಲ್ಲ. ತಾವು ಇಂಟ್ರೆಸ್ಟೆಡ್ ಇದ್ರೆ ತಾವು ಇಂಗ್ಲಿಷ್ನಲ್ಲಿ ಕೊಡ್ಬೋದು, ಬಟ್ ಇಲ್ಲಿ ಒಂದು ಕನ್ನಡ ಲ್ಯಾಂಗ್ವೇಜ್ ಅಂತ ಒಂದು ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಓಕೆನಾ, ಪ್ರತಿಯೊಬ್ಬರು ಆರಾಮ್ಸೆ ತಾವು ನಮ್ಮ ಒಂದು ಕನ್ನಡ ಭಾಷೆಯಲ್ಲೇ ತಾವು ಏನೋ ಒಂದು ಪರೀಕ್ಷೆಯನ್ನ ತಾವು ಕೊಟ್ಟು ತಾವು ಬರಬಹುದು. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಹಾಗಾದ್ರೆ ಹೇಗೆ ನಾವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಿ ಅಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡುವಂತಹ ಒಂದು ವೆಬ್ಸೈಟ್ ನಾವು ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ತಾವು ಡೈರೆಕ್ಟ್ ಆಗಿ ಅಪ್ಲೈ ಅನ್ನ ಮಾಡಬಹುದು. ಮತ್ತು ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಏನ್ ನೋಡ್ತಾ ಇದೀರಾ, ಈ ಒಂದು ನೋಟಿಫಿಕೇಶನ್ ಸಹ ನಾನು ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿರ್ತೀನಿ, ಅಪ್ಲೋಡ್ ಅನ್ನ ಮಾಡಿರ್ತೀನಿ, ಅಲ್ಲಿಂದ ತಾವು ಹೋಗಿ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಮತ್ತು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ನಾನು ಏನೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಜಾಯಿನ್ ಆಗಿ ಏನೋ ಒಂದು ಪ್ರತಿಯೊಂದು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇಷ್ಟು ಈ ಒಂದು ವೇಕೆನ್ಸಿಯ ಒಂದು ಡೀಟೇಲ್ಸ್. ಆದ್ರೆ ಇನ್ನೂ ತಮಗೆ ಏನಾದರೂ ಒಂದು ಡೌಟ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಷ್ಟೇ ಅಲ್ಲ, ತಾವು ಎಂತಹ ಒಂದು ಜಾಬ್ಗಳ ಒಂದು ಅಪ್ಡೇಟ್ಗಳು ತಾವು ಪಡಿಬೇಕು ಅಂದ್ಕೊಂಡಿದ್ರಿ ದಯವಿಟ್ಟು ಅದನ್ನು ಸಹ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಾವು ಮುಂದೆ ಅದೇ ರೀತಿಯಂತಹ ಒಂದು ಜಾಬ್ಗಳ ಒಂದು ಅಪ್ಡೇಟ್ಸ್ಗಳನ್ನ ಏನೋ ಒಂದು ಕೊಡ್ತಾ ಬರ್ತಾ ಇರ್ತೀನಿ. ಸಾಧ್ಯವಾದಷ್ಟು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡಿ ಹಾಗೆ ತಾವು ಅಪ್ಲಿಕೇಶನ್ ತಾವು ಹಾಕೊಳ್ಳಿ.